ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಜನ ಅಂದ್ಕೊಂಡಿರುವಂಥ ವಿಷಯ ಬಂದು, ನನ್ನ ಮಗು ತುಂಬಾ ಬುದ್ಧಿವಂತಿಕೆಯಿಂದ ಬೆಳಿಬೇಕು, ಪ್ರೆಗ್ನೆನ್ಸಿಯಲ್ಲಿ ನಾನು ಏನೆಲ್ಲ ಮಾಡಿದ್ರೆ ನನ್ನ ಮಗು ಬಂದು ತುಂಬ ಬ್ರೈನ್ ಡೆವಲಪ್ಮೆಂಟಿಂದ ಹುಟ್ಟುತ್ತೆ, ನನ್ನ ಮಗು ಉತ್ತಮವಾದಂಥ ರೀತಿಯಲ್ಲಿ ಬುದ್ಧಿ ಬೆಳವಣಿಗೆಯಿಂದ ಹುಟ್ಟುತ್ತೆ. ಯಾಕಂದರೆ ತುಂಬ ಜನರಿಗೆ ನನ್ನ ಮಗು ಒಂದೊಳ್ಳೆ ಜೀನಿಯಸ್ ಆಗಿರಬೇಕು ಅಂತಲೇ ಆಸೆಯ ವಿನ ಯಾವುದೇ ಕಾರಣಕ್ಕೂ ನನ್ನ ಮಗು ಬಂದು ಡಲ್ ಆಗಿರಬೇಕು ಅಂತನೋ ಇಲ್ಲ ಕಮ್ಮಿಯಾಗಿ ಇಂಟೆಲಿಜೆಂಟ್ ಆಗಿರಬೇಕು ಅಂತ ಯಾವ ತಾಯಿನೂ ಅಂದ್ಕೊಳ್ಳಲ್ಲ. ಸೊ ಆ ಥರ ಒಂದು ಮಗು ಒಂದು ಒಳ್ಳೆ ಐಕ್ಯೂ ಲೆವೆಲ್ ಆಗಿರಬೇಕು, ಇಂಟೆಲಿಜೆಂಟ್ ಆಗಿರಬೇಕು, ಮಗುವಿನ ಬುದ್ಧಿ ಬೆಳವಣಿಗೆ ಸಾಮರ್ಥ್ಯ ಎಲ್ಲ ಚೆನ್ನಾಗಿರಬೇಕು, ಮಗುಗೆ ಒಂದೊಳ್ಳೆ ನೆನಪಿನ ಶಕ್ತಿ ಇರಬೇಕು. ಇವೆಲ್ಲ ಇರಬೇಕು ಅಂದರೆ ಏನೇನೆಲ್ಲ ಮಾಡಬೇಕು ಗರ್ಭಿಣಿ ಸ್ತ್ರೀಯರು ಮೇಯ್ನಾಗಿ ಅನ್ನೋದನ್ನು ನೋಡೋಣ. ತುಂಬ ಜನರಿಗೆ ಅಂದರೆ ಒಳ್ಳೆ ಊಟ ಮಾಡಿಬಿಟ್ರೆ ಸಾಕು, ಮಗು ಒಂದು ಒಳ್ಳೆ ಬುದ್ಧಿವಂತಿಕೆಯಿಂದ ಬೆಳೆಯುತ್ತೆ ಅಂತ ಅಂದ್ಕೊಳ್ತಾರೆ. ಅದು ಆ ಥರ ಅಲ್ಲ. ನೀವು ತಿನ್ನುವಂಥ ಊಟ ಮಗುಗೆ ಒಳ್ಳೆ ರೀತಿಯಾಗಿ ಸಪೋರ್ಟ್ ಆಗುತ್ತೆ. ಆದರೆ ಇನ್ನು ನೀವು ಮೆಂಟಲಿ ನೀವು ಮಾಡುವಂತಹ ವಿಷಯ ಬಂದು ಮಗುಗೆ ಒಂದು ಒಳ್ಳೆಯ ಒಂದು ಎನರ್ಜಿಯನ್ನು, ಬ್ರೈನ್ ಡೆವಲಪ್ಮೆಂಟನ್ನು ಉಂಟು ಮಾಡುತ್ತೆ. ಮೊದಲನೇದಾಗಿ ಬಂದು ನೀವು ತಿನ್ನುವಂಥ ಫುಡ್ಡಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು. ನೀವು ತಿನ್ನುವಂಥ ಫುಡ್ಡನ್ನು ಆದಷ್ಟು ಮೈಂಡ್ಫುಲ್ನೆಸ್ನಿಂದ ತಿನ್ನಬೇಕು. ಅಂದರೆ ಈಗ ನೀವು ಬಂದು ಊಟ ಮಾಡ್ತಾಯಿದ್ದೀರಾ, ಒಂದು ಫ್ರೂಟ್ಸ್ ತಿಂತಾಯಿದ್ದೀರಾ, ಆ ದಿನ ಒಂದು ಒಳ್ಳೆಯ ಹೇಗೆ ಹೇಳೋದಂದರೆ ಒಂದು ಕೃತಜ್ಞತಾ ಭಾವದಿಂದ ದೇವರಿಗೆ ಫಸ್ಟು ಒಂದು ಸ್ತೋತ್ರನ ಹೇಳಿಬಿಟ್ಟು ದೇವರಿಗೆ ಒಂದು ಥ್ಯಾಂಕ್ಸನ್ನು ಹೇಳಿ, ಅದನ್ನು ಬೆಳೆದಿರುವಂಥ ರೈತರಿಗೂ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಒಂದು ಒಳ್ಳೆ ರೀತಿಯಾಗಿ ಅದನ್ನು ಅದರ ರುಚಿ, ಅದರ ಟೆಕ್ಸ್ಚರು, ಅದರ ಟೇಸ್ಟು, ಅದು ನಿಮಗೆ ಏನು ಫೀಲ್ ಕೊಡ್ತಾ ಇದೆ ಅದನ್ನೆಲ್ಲ ನೆನೆಸ್ಕೊಂಡು ಊಟ ಮಾಡಿದ್ರೆ ನಿಮಗೆ ಫೋಕಸ್ ಅನ್ನೋದು ಚೆನ್ನಾಗಿರುತ್ತೆ. ಈಗ ನೀವು ಬಂದು ಒಂದು ಒಳ್ಳೆ ಫ್ರೂಟ್ ತಿಂತಾ ಇದ್ದೀರ, ಒಂದು ಆ್ಯಪಲ್ ತಿಂತಾ ಇದ್ದೀರ ಅಂತಲೇ ಇಟ್ಕೊಳ್ಳೋಣ. ಆ ಆ್ಯಪಲಲ್ಲಿ ಇರುವಂಥ ಅಂಶಗಳನ್ನು, ಹುಳಿ, ಸಿಹಿ, ಅದರ ಒಂದು ಟೆಕ್ಸ್ಚರು ಎಲ್ಲ ಫೀಲ್ ಮಾಡ್ತಾ ಊಟ ಮಾಡೋದು, ಮೈಂಡ್ಫುಲ್ನೆಸ್ಸಿಂದ ಊಟ ಮಾಡೋದು, ಅದನ್ನು ಅಗದು ತಿನ್ನೋದು, ನೆಮ್ಮದಿಯಾಗಿ ಅದನ್ನು ನುಂಗೋದು. ಸೊ ಇದು ಒಂದು ಒಳ್ಳೆ ರೀತಿಯಾದ ಒಂದು ಖುಷಿಯನ್ನು ಕೊಡುತ್ತೆ. ಆ್ಯಂಡ್ ನೆಕ್ಸ್ಟು ಒಂದು ಅವಕಾಡೋ ಇವಾಗ ತಿಂತಾ ಇದ್ದೀರಾ, ಈಗ ಬ್ರೈನ್ ಡೆವಲಪ್ಮೆಂಟ್ಗೆ ಮಗುಗೆ ಹೆಲ್ಪ್ ಮಾಡುವಂಥ ವಿಷಯಗಳಲ್ಲಿ ಬಂದು ನಟ್ಸ್ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ನಟ್ಸ್ ಅಂತ ಬಂದಾಗ ನೀವು ಬಾದಾಮಿ ಬೀಜ ಆಗ್ಬೋದು, ಗೋಡಂಬಿ ಬೀಜ ಆಗ್ಬೋದು, ಇಲ್ಲ ಡೇಟ್ಸ್ ಆಗ್ಬೋದು, ಪಂಪ್ಕಿನ್ ಸೀಡ್ಸ್ ಆಗ್ಬೋದು, ಸೂರ್ಯಕಾಂತಿ ಬೀಜ ಆಗ್ಬೋದು, ಇದನ್ನೆಲ್ಲ ನೀವು ನೆನೆಸಿ ರಾತ್ರಿನೇ ಅದನ್ನು ರಾತ್ರಿ ನೆನೆಸಿ ಬೆಳಗ್ಗೆದ್ದು ರುಬ್ಬಿ ಅದನ್ನು ನೀವು ಹಾಲಲ್ಲಿ ಹಾಕಿ ಕುಡಿಯುವಂಥದ್ದು, ಇಲ್ಲ ಹಾಗೆ ಅದನ್ನು ಡ್ರೈ ರೋಸ್ಟ್ ಮಾಡಿ ತಿನ್ನುವಂಥದ್ದು, ಏನೇ ಆಗಿರಲಿ. ಸೊ ತಿನ್ನುವಾಗ ಮೈಂಡ್ಫುಲ್ನೆಸ್ನಿಂದ ಊಟ ಮಾಡಿ. ಅದು ನಟ್ಸ್ ಆಗಿರಲಿ, ಫ್ರೂಟ್ಸ್ ಆಗಿರಲಿ, ಏನೇ ಆಗಿರಲಿ, ಅದು ಊಟ ನೀವು ತಿನ್ನುವಾಗ ಒಂದು ಒಳ್ಳೆ ರೀತಿಯಿಂದ ನೀವೇನು ತಿಂತಾ ಇದ್ದೀರಾ ಅನ್ನೋದ್ರ ಮೇಲೆ ಫೋಕಸ್ ಆಗ್ತಾ ನಿಧಾನವಾಗಿ ಊಟ ಮಾಡೋದ್ರಿಂದ ಅದರ ಒಂದು ಬೆನಿಫಿಟ್ಸ್ ಬಂದು ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ನಿಮಗೆ ಮೈಂಡ್ಫುಲ್ನೆಸ್ ಚೆನ್ನಾಗಿದ್ದಾಗ ನಿಮಗೆ ತೃಪ್ತಿಯ ಭಾವ ಚೆನ್ನಾಗಿ ಸಿಗುತ್ತೆ. ಸೊ ಇದು ಒಂದು ಫೋಕಸ್ ಲೆವೆಲನ್ನು ನಿಮಗೆ ಇನ್ಕ್ರೀಸ್ ಮಾಡುತ್ತೆ. ಜೊತೆಗೆ ಬೇಬಿಗೆ ಅದರ ಒಂದು ಇಂಪಾರ್ಟೆನ್ಸ್ ಏನು ಅನ್ನೋದು ಹೋಗಿ ಸೇರುತ್ತೆ. ಅಂದರೆ ನೀವೇನು ಊಟ ಮಾಡ್ತೀರ ಅದರಿಂದ ನ್ಯೂಟ್ರಿಯೆಂಟ್ಸ್ ಬೇಬಿಗೆ ಹೋಗಿ ಸೇರೋದಾಗ್ಬೋದು. ಇಲ್ಲ ನಾನು ಮೈಂಡ್ಫುಲ್ನೆಸ್ಸಿಂದ ತಿನ್ನಲ್ಲ, ಹೇಗಂದರೆ ಹಾಗೆ ತಿಂದ್ಬಿಡ್ತೀನಿ, ಮಗುಗೆ ಹೋಗಿ ಸೇರಲ್ವಾ, ಆ ಥರ ಅಲ್ಲ. ಈಗ ನಿಮ್ಮ ಮೈಂಡ್ಗೂ ಸೇರಿತಾನೆ ಊಟ. ಈಗ ರುಚಿ ಇಲ್ಲಾಂದರೆ ನೀವು ಊಟ ಮಾಡ್ತೀರಾ. ಸೊ ಹಾಗೇ ಒಂಚೂರು ಉಪ್ಪು ಖಾರ ಕಮ್ಮಿ ಇತ್ತು, ಏನೋ ಒಂದು ಊಟದಲ್ಲಿ ಸರಿ ಇಲ್ಲ ಅಂದರೆ ನೀವು ಹೋಟ್ಲಲ್ಲಿ ಬಿಡ್ತೀರಾ. ಇಲ್ಲಾಂದರೆ ಮನೇಲಿ ಯಾರಾದರೂ ಕುಕ್ ಮಾಡೋರು, ಇವಾಗ ಅಮ್ಮನೇ ಅಡುಗೆ ಮಾಡಿರ್ಬೋದು, ಇಲ್ಲ ಯಾರಾದರೂ ಅಡುಗೆ ಮಾಡಿರೋರು, ನೀವು ಏನಾದರೂ ಹೇಳ್ತಿರ್ತಾನೆ ಈ ಥರ ಇದೆ, ಆ ಥರ ಇದೆ ಅಂತ. ಸೊ ನಾವು ಏನೇ ತಿಂತೀವೋ ಅದರ ಒಂದು ರುಚಿ ಬಂದು ತುಂಬ ಇಂಪಾರ್ಟೆಂಟ್. ಅದು ನಮ್ಮ ಮೈಂಡ್ಗೂ ಸೇರುತ್ತೆ. ಸೊ ಹಂಗಾಗಿ ನಮ್ಮ ರುಚಿ ಅನ್ನೋದು ನಮಗೆ ಕಣ್ಣಿಗೆ, ಮೂಗಿಗೆ, ಬಾಯಿಗೆ ಸೇರಿರುವಂಥದ್ದು. ಕಣ್ಣಿಂದ ನೋಡ್ತೀವಿ, ಮೂಗಿಂದ ಸ್ಮೆಲ್ ತಗೊಳ್ತೀವಿ, ಬಾಯಿಂದ ತಿಂತೀವಿ, ಸೊ ನಾಲ್ಗೆಯಿಂದ ಅದು ರುಚಿಯನ್ನು ನೋಡ್ತೀವಿ. ಅದನ್ನೇ ಹೇಳೋದು ತೃಪ್ತಿಯಿಂದ ತಿನ್ನುವಂಥದ್ದು. ಸೊ ಇದನ್ನು ರೂಢಿ ಮಾಡ್ಕೊಳ್ಳಿ. ಇದು ನಿಮಗೆ ಒಳ್ಳೊಳ್ಳೆ ಫುಡ್ಡನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಫೋಕಸ್ ಆಗುತ್ತೆ. ಈಗ ನೀವು ಮಿಕ್ಚರ್ ತಿಂತಾ ಇದ್ದೀರಾ, ಇಲ್ಲ ಯಾವುದೋ ಒಂದು ಚಿಪ್ಸ್ ತಿಂತಾ ಇದ್ದೀರಾ, ಇದರಿಂದ ನ್ಯೂಟ್ರಿಷನ್ ವ್ಯಾಲ್ಯೂ ಏನಿದೆ, ಏನೂ ಇಲ್ವಲ್ಲ ಅಂತ ಅದನ್ನು ಬಿಟ್ಟು ಒಳ್ಳೆ ರೀತಿಯಾಗಿ ಊಟ ಮಾಡೋದಕ್ಕೆ ನೀವೇ ಟ್ರೈ ಮಾಡ್ತೀರಾ. ಸೊ ಫೋಕಸ್ ಲೆವೆಲ್ ಅನ್ನೋದು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಒಂದು ವಿಷಯವನ್ನು ನಿಮಗೆ ಹೇಳ್ತಾ ಇರೋದು. ಸೊ ಮೈಂಡ್ಫುಲ್ನೆಸ್ಸಿಂದ ಊಟ ಮಾಡಿ. ಆದಷ್ಟು ಊಟದಲ್ಲಿ ಫೈಬರ್ ಕಂಟೆಂಟ್, ಪ್ರೋಟೀನ್, ಕ್ಯಾಲ್ಶಿಯಂ ಮತ್ತು ಫೋಲಿಕ್ ಆ್ಯಸಿಡ್ ಇರೋ ಥರ ಊಟಗಳನ್ನು ತಿನ್ನಿ. ಫೋಲಿಕ್ ಆ್ಯಸಿಡ್ ಅಂತ ಬಂದಾಗ ನಿಮಗೆ ಆದಷ್ಟು ವೈಟಮಿನ್ ಸಿ ರಿಚ್ ಫ್ರೂಟ್ಸಲ್ಲಿ ಅದು ಜಾಸ್ತಿ ಸಿಗುತ್ತೆ. ಮತ್ತು ನಮಗೆ ಜಾಸ್ತಿ ಐರನ್ ಕಂಟೆಂಟ್ ಜಾಸ್ತಿ ಬೇಕು, ಅದು ನಮಗೆ ಒಳ್ಳೆ ರೀತಿಯಾಗಿ ಫ್ರೂಟ್ಸಲ್ಲೂ ಸಿಗುತ್ತೆ, ಮಟನ್ನಲ್ಲಿ ಮತ್ತು ಲಿವರಲ್ಲಿ, ಇದರಲ್ಲೆಲ್ಲ ನಮಗೆ ಜಾಸ್ತಿ ಐರನ್ ಅನ್ನೋದು ಸಿಗುತ್ತೆ. ಈ ಅಬ್ಸಾರ್ಪ್ಷನ್ಸ್ ಏನು ಮಾಡುತ್ತೆ ಅಂದರೆ ಬೇಬಿಗೆ ನ್ಯೂಟ್ರಿಷನ್ ವ್ಯಾಲ್ಯೂನ ಜಾಸ್ತಿ ಮಾಡುತ್ತೆ. ಸೊ ಇದು ಊಟದಲ್ಲಿ ನಾವು ತಿನ್ನಬೇಕಾಗಿರೋ, ನಾನು ಆಲ್ಮೋಸ್ಟ್ ಬ್ರೈನ್ ಡೆವಲಪ್ಮೆಂಟ್ಗೆ ಏನೇನು ತಿನ್ನಬೇಕು ಅನ್ನೋದು ವಿಡಿಯೋ ಹಾಕಿದ್ದೀನಿ, ಇನ್ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ, ಸುಮ್ಮನೆ ರಿಪೀಟ್ ಮಾಡೋದು ಬೇಡ. ಈಗ ಎರಡನೇದು ಬಂದು ನಿಮ್ಮ ಮೈಂಡ್ ಸೆಟನ್ನು ಯಾವ ರೀತಿ ಇಟ್ಕೊಳ್ಳೋದು ಅಂತ ನೋಡೋಣ. ಆದಷ್ಟು ಫೋಕಸ್ಸಿಂದ ಇರಿ. ನಿಮಗೆ ಇಷ್ಟವಾದಂಥ ಕೆಲಸಗಳನ್ನ ರಿಪೀಟೆಡಾಗಿ ಮಾಡ್ತಾರೆ. ಇದನ್ನು ನೀವು OCD ಅಂತ ಅನ್ಕೋತಿರೋ, ಇಲ್ಲ ಇದನ್ನು ಇದು ಸ್ಟ್ರೆಸ್ಸಿಂದ ಮಾಡೋದು ಅನ್ಕೋತಿರೋ, ಆ ಥರ ಅಲ್ಲ. ನಮಗೆ ಒಳ್ಳೆಯದನ್ನು ಕೊಡೋದು, ನಮಗೆ ಒಳ್ಳೆಯದು, ಒಂದು ಒಳ್ಳೆ ನೆಮ್ಮದಿಯನ್ನು ಕೊಡುವಂಥದ್ದು ನಮಗೆ ಅಬ್ಸೆಷನ್ ಆದರೂ ತಪ್ಪೇನಿಲ್ಲ. ಉದಾಹರಣೆಗೆ ಈಗ ನಿಮಗೆ ಬಂದು ಡ್ರಾಯಿಂಗ್ ಮಾಡೋದು ತುಂಬ ಇಷ್ಟ, ಅದರಿಂದ ನೀವು ಖುಷಿಯಾಗಿರ್ತೀರ ಅಂದರೆ ಮಾಡಿ.
ಒಂದು ಒಳ್ಳೆ ಕಾರ್ಟೂನ್ ಮೂವಿ ನೋಡಿದ್ರೆ ನಾನು ತುಂಬ ಖುಷಿಯಾಗಿರ್ತೀನಿ ಅಂದರೆ ನೋಡಿ. ಅಡುಗೆಗಳನ್ನ ಸೂಪರಾಗಿ ಮಾಡಿದ್ರೆ ನನಗೆ ನೆಮ್ಮದಿಯಾಗಿರುತ್ತೆ ಅಂದರೆ ಅಡುಗೆ ಮಾಡಿ. ಆದರೆ ನಿಮ್ಮನ್ನು ನೀವು ಜಾಸ್ತಿ ಸ್ಟ್ರೈನ್ ಮಾಡ್ಕೊಳ್ದೆ ಖುಷಿಯಾಗಿ ಲವಲವಿಕೆಯಿಂದ ಇರ್ತೀರಿ ಅಂತಂದರೆ ನೀವು ಅಬ್ಸೆಷನ್ ಅದನ್ನು ಮಾಡ್ಕೊಳ್ಳೇಬೋದು, ಏನು ತೊಂದರೆ ಇಲ್ಲ. ನಮಗೆ ಕೆಟ್ಟದು ಆಗುವಂತಹ ವಿಷಯಗಳು ಯಾವುದೇ ಆಗಲಿ, ಬ್ಯಾಡ್ ಹ್ಯಾಬಿಟ್ಸು, ಇಲ್ಲ ಕೆಫೆನ್ ಜಾಸ್ತಿ ಇಂಟೇಕ್ ತೊಗೊಳ್ಳೋದು, ಶುಗರಿ ಐಟಮ್ಸ್ನ ಜಾಸ್ತಿ ತೊಗೊಳ್ಳೋದು, ಇದನ್ನೆಲ್ಲ ಬಿಟ್ಟು ಒಳ್ಳೆಯದಕ್ಕೆ ನೀವು ಅಬ್ಸೆಷನ್ ಆಗೋದು ತಪ್ಪೇನಿಲ್ಲ. ಸೊ ಒಳ್ಳೆಯ ಹವ್ಯಾಸಗಳನ್ನ ರೂಢಿ ಮಾಡಿಕೊಂಡು ಒಳ್ಳೆ ಮ್ಯೂಸಿಕ್ ಲಿಸನ್ ಮಾಡೋದು ಒಳ್ಳೆಯದು. ಬೇಗ ನಿದ್ದೆ ಮಾಡೋದು ಒಳ್ಳೆಯದು. ಮ್ಯೂಸಿಕ್ ಲಿಸನ್ ಮಾಡ್ತೀನಿ ಅಂತ ನೈಟೆಲ್ಲ ಕೂರೋದಲ್ಲ, ನಿಮ್ಗೆ ಒಳ್ಳೇದಾಗೋದು. ನಾನು ಅದಕ್ಕೆ ಮೆನ್ಷನ್ ಮಾಡ್ತಿರೋದು, ನಿಮಗೆ ಒಳ್ಳೇದು ಯಾವುದು ಅದನ್ನು ಮಾತ್ರ ನೀವು ನಿಮ್ಮ ರೂಢಿಯಾಗಿ ಅಬ್ಸೆಷನ್ ಆಗಿ ನೀವು ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಮೂರನೇದು ಬಂದು ಮೈಂಡ್, ನಿಮ್ಮ ಮೆಂಟಲ್ ಹೆಲ್ತನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು. ಈಗ ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ, ಮನೇಲಿ ತೊಂದರೆ ಇರುತ್ತೆ, ರೆಂಟ್ ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತೆ. ಬಟ್ ಈ ಮದರ್ಹುಡ್, ಈ ಪ್ರೆಗ್ನೆನ್ಸಿಯಲ್ಲಿ ಬಂದು ನಿಮ್ಮ ಬೇಬಿಯನ್ನು ಗ್ರೋತ್ ಮಾಡ್ಕೊಳ್ಳೋದೇ ಆಗಲಿ, ಇಲ್ಲ ನಿಮ್ಮ ಬೇಬಿಯ ಪ್ರತಿಯೊಂದು ಗ್ರೋತ್ ಆಗಲಿ ನಿಮ್ಮನ್ನು ಅವಲಂಬಿಸಿರುತ್ತೆ. ಆ ಪ್ರಾಬ್ಲಮ್ಸ್ನಾಗಲಿ ಇಲ್ಲ ಇನ್ನೊಬ್ಬರನ್ನಾಗಲಿ ಅಲ್ಲ. ಸೊ ನೀವಿವಾಗ ಏನು ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಫಿಸಿಕಲ್ ಹೆಲ್ತ್ ಚೆನ್ನಾಗಿ ನೋಡ್ಕೋಬೇಕು, ಮೆಂಟಲ್ ಹೆಲ್ತ್ ಚೆನ್ನಾಗಿ ನೋಡ್ಕೋಬೇಕು. ನಿಮ್ಮನ್ನು ನೀವು ಮೈಂಡ್ಫುಲ್ಲಿಂದ ಇಟ್ಕೊಂಡು ದೇವ್ರಿಗೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತಾರಲ್ಲ, ಆ ಥರ ಒಂದೊಂದು ಬ್ಲೆಸ್ಸಿಂಗ್ಸ್ನು ಕೌಂಟ್ ಮಾಡಿಕೊಂಡು, ಈಗ ಇವತ್ತೇನೋ ನಿಮ್ಗೊಂದು ಹರ್ಟ್ ಆಗಿದ್ರೆ ಹಿಂದಿನ ದಿನ ಯಾವುದೋ ಒಂದು ಒಳ್ಳೇದಾಗಿರುತ್ತೆ, ಅದು ಹೋದ ವರ್ಷ ಇನ್ನೂ ಒಳ್ಳೇದಾಗಿರುತ್ತಲ್ಲ. ಸೊ ಅದನ್ನೆಲ್ಲ ನೆನೆಸ್ಕೊಂಡು, ಪ್ರೆಗ್ನೆಂಟ್ ಆಗೋದಕ್ಕೆ ತುಂಬ ಕಷ್ಟಪಟ್ಟಿರ್ತೀರ, ಪ್ರೆಗ್ನೆಂಟ್ ಆಗಿದ್ದೀರಾ, ಇವಾಗ ಅದರ ಒಂದು ಕೃತಜ್ಞತೆಯನ್ನು ಇಟ್ಕೊಂಡು ಯಾವ ರೀತಿ ಲೈಫ್ನ ಮೂವ್ ಆನ್ ಮಾಡ್ಕೊಂಡು ಹೋಗೋದು ಅನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಕಡೆಗೆ ಫೋಕಸ್ ಆಗದೆ ಸೊಲ್ಯೂಷನ್ಸ್ ಕಡೆಗೆ ಫೋಕಸ್ ಆಗುವಾಗ ನಿಮಗೆ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಈ ವಿಷಯಗಳನ್ನ ನೀವು ಫಾಲೋ ಮಾಡಬೇಕು. ಅಂದರೆ ಬ್ರೀದಿಂಗ್ ಎಕ್ಸಸೈಸು, ವಾಕಿಂಗ್ ಆಗ್ಬೋದು, ಚೆನ್ನಾಗಿ ನೀರು ಕುಡಿಯೋದಾಗ್ಬೋದು, ಇಲ್ಲಾಂತಂದರೆ ಮನೆಯಲ್ಲೇ ಕೂತು ಇದು ನಿಮಗೆ ಯೋಗಗಳು ಮಾಡೋದೇ ಆಗ್ಬೋದು. ಸಣ್ಣ ಪುಟ್ಟ ಪ್ರೆಗ್ನೆನ್ಸಿ ವ್ಯಾಯಾಮಗಳು ಬರುತ್ತೆ ನಿಮಗೆ, ಗೂಗಲಲ್ಲಿ ಸಿಗುತ್ತೆ, ಮಾಡಿ ಅದಾಗ್ಬೋದು. ಇಲ್ಲ ಊಟ ಆದಮೇಲೆ ಒಂದು 10 ನಿಮಿಷ ಓಡಾಡೋದಾಗ್ಬೋದು. ಇವತ್ತಾಗಿದ್ದು ಒಳ್ಳೇದನ್ನೆಲ್ಲ ನೆನೆಸ್ಕೊಂಡು ಮಾಡೋದಾಗ್ಬೋದು. ಆರ್ಗನೈಸ್ಡ್ ಆಗಿರೋದು, ಮೇಯ್ನಾಗಿ ಆರ್ಗನೈಸ್ಡ್ ಆಗಿ ಇದ್ಬಿಟ್ವಿ ಅಂತಂದ್ರೆ ನಮಗೆ ಮೈಂಡ್ ಬಂದು ಅಷ್ಟು ಫ್ರೀ ಆಗಿರುತ್ತೆ. ಈಗ ಉದಾಹರಣೆಗೆ ಕಿಚನಲ್ಲಿ ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಇರಬೇಕೋ ಅಲ್ಲೆಲ್ಲಿ ಇಟ್ಕೊಳ್ಳುವಂಥದ್ದು, ನೀಟಾಗಿ ಕಿಚನ್ ಇಟ್ಕೊಳ್ಳೋದು. ಮನೆಯೇ ಆಗ್ಬೋದು, ಮನೇಲಿ ಯಾವ ಐಟಮ್ಸ್ ಎಲ್ಲೆಲ್ಲಿ ಇರಬೇಕು ಅನ್ನೋದನ್ನ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದು. ಈಗ ಖಾಲಿಯಾಗಿರುವಂಥ ವಸ್ತುಗಳನ್ನ ತೊಗೊಂಬಂದು ನೀಟಾಗಿ ಜೋಡಿಸಿಟ್ಕೊಳ್ಳುವಂಥದ್ದು, ಇಲ್ಲ ಬಟ್ಟೆಗಳನ್ನ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದು. ನಿಮ್ಮ ಜ್ಯುವೆಲ್ರಿ ಬಾಕ್ಸ್ ಇದ್ದರೆ ಅದನ್ನು ಬಂದು ನೀಟಾಗಿ ಆರ್ಗನೈಸ್ ಮಾಡಿಟ್ಕೊಳ್ಳೋದು. ಮತ್ತು ನಿಮ್ಮನ್ನು ನೀವು ನೀಟಾಗಿ ಇಟ್ಕೊಳ್ಳೋದು, ನೀಟಾಗಿ ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ನೀಟಾಗಿ ರೆಡಿಯಾಗಿ ಡ್ರೆಸ್ ಮಾಡ್ಕೊಳ್ಳೋದು, ಇದೆಲ್ಲ ಆರ್ಗನೈಸ್ಡ್ ಆಗಿರೋದು. ಎಲ್ಲಂದರೆ ಅಲ್ಲಿ ಕಸ ಬೀಳಿಸ್ಕೊಂಡು, ಎಲ್ಲಂದರೆ ಅಲ್ಲಿ ಅಡುಗೆ ಮನೇಲಿ ಹೇಗಂದರೆ ಹಾಗೆ ಪಾತ್ರೆ ಸಾಮಾನು ಇಟ್ಕೊಂಡು, ಹೇಗಂದರೆ ಹಾಗೆ ಬೆಡ್ಶೀಟ್ಸ್ನ ಇಟ್ಕೊಂಡು, ಹೇಗಂದರೆ ಹಾಗೆ ಮನೇಲಿ ಸೀರೆಗಳು ಏನಾದರೂ ಒಂದು ಹುಡುಕಬೇಕು ಅಂದರೆ ಸಡನ್ನಾಗಿ ಕಸಿವಿಸಿಯಿಂದ ಹುಡುಕೋದು, ಇದನ್ನೆಲ್ಲ ನಾವು ಅದು ತುಂಬ ಸ್ಟ್ರೆಸ್ಸನ್ನು ಕೊಡುತ್ತೆ. ನೀವು ಆದಷ್ಟು ಮನೆ ನೀಟಾಗಿ ಇಟ್ಕೊಳ್ಳೋದು, ಆರ್ಗನೈಸ್ಡ್ ಆಗಿರೋದು. ಅಂದರೆ ಎಲ್ಲನೂ ವ್ಯವಸ್ಥಿತವಾಗಿ ನಾವು ಇದ್ವಿ ಅಂದರೆ ಖಂಡಿತವಾಗ್ಲೂ ನಮ್ಮ ಮೈಂಡ್ ಕಾಮ್ ಆಗಿರುತ್ತೆ. ನಮ್ಮ ಮೈಂಡ್ ಕಾಮ್ ಆಗಿದ್ದಷ್ಟು ನಮ್ಮ ಗಟ್ ಹೆಲ್ತು ಚೆನ್ನಾಗಿರುತ್ತೆ. ನಮ್ಮ ಗಟ್ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟು ಚೆನ್ನಾಗಿರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಎಷ್ಟು ಚೆನ್ನಾಗಿರುತ್ತೋ ನೀವು ತಿಂದಿರುವಂಥ ಊಟದ ಅಬ್ಸಾರ್ಪ್ಷನ್ ಅಷ್ಟು ಚೆನ್ನಾಗಿರುತ್ತೆ. ಅಬ್ಸಾರ್ಪ್ಷನ್ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಮಗುಗೆ ಅಷ್ಟು ಚೆನ್ನಾಗಿ ಏನೇನು ನ್ಯೂಟ್ರಿಷನ್ ಹೋಗಬೇಕೋ ಅದೆಲ್ಲನೂ ಹೋಗಿ ಸೇರುತ್ತೆ. ಚೆನ್ನಾಗಿ ಹೊಟ್ಟೆ ಹಸಿವಾಗುತ್ತೆ. ನಿಮ್ಮ ಮೈಂಡ್ಗೆ ಹೊಟ್ಟೆಗೆ ಏನು ತಿನ್ನಬೇಕು ಅನ್ನೋದನ್ನು ನಿಮ್ಮ ಮೈಂಡಿಗೆ ಚೆನ್ನಾಗಿ ಹೇಳ್ಕೊಡುತ್ತೆ. ಸೊ ಇದನ್ನೇ ಹೇಳೋದು, ಪ್ರತಿಯೊಂದೂ ಅಷ್ಟೇ ಆರ್ಗನೈಸ್ಡ್ ಆಗಿರಿ. ಹಾಸ್ಪಿಟ್ಲಿಗೆ ಹೋಗ್ಬೇಕಾ, ಆರ್ಗನೈಸ್ಡ್ ಆಗಿರಿ. ಡೆಲಿವರಿ ಬ್ಯಾಗ್ ರೆಡಿ ಮಾಡ್ಕೊಳ್ಳಿ, ಏನೇನು ಬೇಕು ಎಸೆನ್ಷಿಯಲ್ಸ್ ಪ್ರತಿಯೊಂದು, ನಿಮ್ಮದು ಮಗುದು ಇಬ್ಬರದು ಅಷ್ಟೇ ಎಸೆನ್ಷಿಯಲ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ. ಏನೇನು ಅವಶ್ಯಕತೆಗಳಿದೆ ಅದನ್ನೆಲ್ಲ ತೆಗೆದಿಟ್ಕೊಳ್ಳಿ. ಬಿ ಪ್ರಿಪೇರ್ ಆಗಿರಿ. ಈ ಪ್ರಿಕಾಷನ್ಸ್ ಅಂತಾರಲ್ಲ, ನಮಗೆ ನಾವು ಕ್ಯೂರ್ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ನಾವು ಪ್ರಿಕಾಷನ್ಸ್ ಆಗಿದ್ದರೆ ನಮ್ಗೆ ಆ ರೋಗ ಬರಲ್ಲ ಅನ್ನೋ ಥರ. ಸೊ ಅದನ್ನೇ ಹೇಳೋದು, ನೀವು ಮೇಯ್ನಾಗಿ ಬಂದು ಎಲ್ಲದಕ್ಕೂ ರೆಡಿಯಾಗಿರಿ, ಪ್ರಿಕಾಷನ್ಸ್ ಫಾಲೋ ಮಾಡಿ, ಪ್ರಿಪೇರ್ ಆಗಿರಿ. ಎಲ್ಲದಕ್ಕೂ ಮೈಂಡನ್ನು ಬಂದು ಪ್ರಾಕ್ಟಿಕಲಾಗಿ ಇಟ್ಕೊಳ್ಳಿ. ಇಷ್ಟೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಬೇಬಿ ಕೂಡ ನಿಮಗೆ ಅಡಾಪ್ಟ್ ಆಗುತ್ತೆ. ನಿಮ್ಮ ಒಂದು ಮೈಂಡ್ ಸೆಟ್ಗೆ ಬೇಬಿನೂ ಫಿಕ್ಸ್ ಆಗುತ್ತೆ. ಆಫ್ಟರ್ ಬೇಬಿ ಬರ್ತು ನೀವು ನೋಡ್ಬೋದು ಮಗು ಯಾವ ರೀತಿ ನಿಮ್ಮ ಥರನೇ ವರ್ತಿಸುತ್ತೆ, ನಿಮ್ಮ ಥರನೇ ಇರುತ್ತೆ, ಬೋಲ್ಡಾಗಿರುತ್ತೆ ಅಂತ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ತುಂಬ ಅಳ್ತಾ ಇದ್ದೆ. ನನ್ನ ದೊಡ್ಡ ಮಗ ಅದೇ ಥರನೇ ಹುಟ್ಟಿದ ಮೇಲೆ ಸ್ವಲ್ಪ ಅಳುವಿನ ಸ್ವಭಾವ ಜಾಸ್ತಿ ಇತ್ತು. ಸೆಕೆಂಡ್ ಪ್ರೆಗ್ನೆನ್ಸಿಗೆ ಅಳಲ್ಲ ಅಂತಲ್ಲ, ಹಾರ್ಮೋನಲ್ ಚೇಂಜಸ್ ಜಾಸ್ತಿ ಇತ್ತು ಪ್ರೆಗ್ನೆನ್ಸಿಯಲ್ಲಿ. ನಾನು ಹತ್ತಿದ್ದೀನಿ, ಇಲ್ಲ ಅಂತ ಹೇಳಲಿಲ್ಲ, ಬಟ್ ಪ್ರಾಕ್ಟಿಕಲಾಗಿ ಜಾಸ್ತಿ ತಗೊಳ್ತಾ ಇದ್ದೆ. ಸೊ ಹಾಗಾಗಿ ಎರಡನೇ ಮಗ ಬಂದು ಪ್ರಾಕ್ಟಿಕಲ್ ಆಗಿದ್ದಾನೆ. ಪದೇ ಪದೇ ಅಳೋದಾಗಲಿ, ಇಲ್ಲ ನೋವು ತಿನ್ನೋದಾಗಲಿ, ಓವರ್ ಥಿಂಕ್ ಮಾಡೋದಾಗಲಿ ಇಂಥವೆಲ್ಲ ಅಂದರೆ ನಾನು ಪ್ರೆಗ್ನೆನ್ಸಿಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಅಷ್ಟೊಂದು ಗೊತ್ತಿಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಚೆಕಪ್ ಮಾಡಿಸ್ಕೊಳ್ತಾ ಇದ್ದಿದ್ದು. ಇಲ್ಲಿರೋ ಹಾಸ್ಪಿಟ್ಲ್ ತಾನೇ ಅಂತ ಹೇಳಿ ನಾನು
ಯಾವಾಗಂದರೆ ಅವಾಗ ಚೆಕಪ್ಸ್ ಆ ಥರ ಹೋಗ್ತಾ ಇದ್ದೆ. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಆ ಥರ ಎಲ್ಲ ಆರ್ಗನೈಸ್ಡ್ ಆಗಿರ್ತಿದ್ದೆ. ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಹೆಬ್ಬಾಳದಲ್ಲಿ, ಬ್ಯಾಂಗ್ಳೂರು ಹೆಬ್ಬಾಳದಲ್ಲಿ ನಾನು ಬಂದು ಚೆಕಪ್ ಮಾಡಿಸ್ಕೊಳ್ತಾ ಇದ್ದಿದ್ದು. ಆನ್ ಟೈಮಲ್ಲಿ ಇರಬೇಕು, ಯಾಕಂದರೆ ತುಂಬ ರಶ್ ಆಗುತ್ತೆ. ಒ ಪಿ ಡಿಯಲ್ಲಿ ತುಂಬ ಜನ ಬರ್ತಾರೆ. 60 ಕೌಂಟ್ವರೆಗೂ ಹೋಗುತ್ತೆ. ಸ್ಪೆಷಲಿಸ್ಟ್ ಡಾಕ್ಟ್ರನ್ನ ನೋಡಬೇಕು ಅಂತಂದರೆ, ಅಂದರೆ ಬೆಸ್ಟ್ ಯಾರಿರ್ತಾರೆ ಗೈನಕಾಲಜಿಸ್ಟ್ನ ರೆಫರ್ ಮಾಡ್ಕೋಬೇಕು ಅಂತ. ಸೊ ಅರ್ಲಿ ಮಾರ್ನಿಂಗೇ ಎದ್ದು ರೆಡಿಯಾಗಿ ಅಷ್ಟು ಪ್ರೆಗ್ನೆನ್ಸಿಯಲ್ಲಿ ಕೂಡ ಮನೆ ಕ್ಲೀನ್ ಮಾಡಿ ಫುಲ್ ಅಡುಗೆ ಮಾಡಿ ಆರ್ಗನೈಸ್ಡ್ ಆಗಿ ನೀಟಾಗಿ ರೆಡಿಯಾಗಿ ಹೋಗಿ ಅಲ್ಲಿ ಚೆಕಪ್ ಮಾಡಿಸ್ಕೊಂಡು ಇವನು ಅಂದರೆ ನನ್ನ ದೊಡ್ಡ ಮಗುನು ಕರ್ಕೊಂಡು ಹೋಗಿ ಈ ರೀತಿ ಆರ್ಗನೈಸ್ಡ್ ಆಗಿ ಪ್ರಾಕ್ಟಿಕಲ್ ಆಗಿ ಯಾವುದಕ್ಕೂ ಚಿಂತೆ ಮಾಡಿದೆ. ಹೇಗಿರಬೇಕೋ ಹಾಗೆ ನಾನು ಲೈಫನ್ನು ಲೀಡ್ ಮಾಡಿದ್ದ ಕಾರಣ ನನಗೆ ಹೆಚ್ಚಾದಂಥ ರೀತಿಯಲ್ಲಿ ಡೆಲಿವರಿಯಲ್ಲಿ ತೊಂದರೆ ಆಗಲಿಲ್ಲ. ಉತ್ತಮವಾದಂಥ ರೀತಿಯಲ್ಲಿ ಡೆಲಿವರಿ ಆಯಿತು. ಸೊ ಆಫ್ಟರ್ ಬೇಬಿ ಇವನು ಬಂದು ನನಗೆ ಎರಡನೇವನು ತುಂಬ ಪ್ರಾಕ್ಟಿಕಲ್ ಆಗಿ ನಾನೇನು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಲೈಫ್ ಲೀಡ್ ಮಾಡಿದೆ ಆ ಥರ. ಸೊ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆರ್ಗನೈಸ್ಡ್ ಆಗಿಲ್ಲ, ಹೇಗಂದರೆ ಹಾಗೆ ಒಂಥರ ಓವರ್ ಥಿಂಕಿಂಗ್ ಈ ರೀತಿ ಎಲ್ಲ ಇದ್ದಿದ್ದು ಬಂದು ನಾನು ಮಗು ಬೆಳೀತಾ ಮಗುವಿನಲ್ಲಿ ಆ ಚೇಂಜಸನ್ನು ನೋಡಿದೆ. ಸೊ ಅವನು ಅಷ್ಟೇ ಸ್ಕೂಲಿಗೆ ಸೇರಿಸಿದಾಗ ಮತ್ತು ಸ್ಕೂಲ್ಗೆ ಹೋಗುವಾಗ ಬೇಗ ಅವನು ಅಡಾಪ್ಟ್ ಆಗಲಿಲ್ಲ. ತುಂಬ ಓವರ್ ಥಿಂಕ್ ಆಗ್ಬೋದು, ಟೆನ್ಷನ್ಸ್ ಆಗ್ಬೋದು ಜಾಸ್ತಿ. ಈ ನಡುವೆ ಈಗ ಪರವಾಗಿಲ್ಲ, ಬಟ್ ಬೆಳೀತಾದಲ್ಲೇ ನನಗೆ ಗೊತ್ತಾಗಿದ್ದು. ಸೊ ನಾನು ಹೇಗಿದ್ದೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ ರೀತಿ ಅವನು, ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಾನು ಹೇಗಿದ್ದೆ ಆ ಥರ ಎರಡನೇ ಮಗುನು ಆ ರೀತಿ. ಸೊ ನಾವು ಹೇಗೆ ತಾಯಿ ಆದವರು ಹೇಗೆ ಇರ್ತೀವೋ ಆ ರೀತಿಯೇ ಮಗುನೂ ಅಡ್ಯಾಪ್ಟ್ ಆಗುತ್ತೆ. ಇದು ಬಂದು ಬೇಬಿಗೆ ಹೋಗಿ ಸೇರುತ್ತೆ. ನಾವು ಮಾಡೋದು ಪ್ರತಿಯೊಂದು ಅಷ್ಟೇ. ನೀವು ತಿನ್ನೋ ಒಳ್ಳೆ ಊಟ ಮಗುಗೆ ಹೋಗುತ್ತೆ, ನೀವು ತಿನ್ನೋದು ಕೆಟ್ಟದ್ದು ಯಾವುದಾದ್ರೂ ತಿಂದರೆ ಅದೂ ಮಗುಗೆ ಹೋಗುತ್ತೆ. ಅಂದಮೇಲೆ ನಾವು ಮೆಂಟಲಿ ಥಿಂಕ್ ಮಾಡೋದು, ನಾವು ನಡ್ಕೊಳ್ಳೋ ರೀತಿ ಕೂಡ ಮಗುನ ಹೋಗಿ ಸೇರುತ್ತೆ. ಸೊ ಇದು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ, ಖಂಡಿತವಾಗ್ಲೂ ಇದು ನಿಜ ಅನ್ಸುತ್ತೆ ನಿಮಗೆ. ಸೊ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ನಾನು ಹೇಳಿರೋ ಪಾಯಿಂಟ್ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಬೋಲ್ಡ್ ಆಗಿರಿ, ಇಂಟೆಲಿಜೆಂಟ್ ಆಗಿರಿ, ಒಳ್ಳೆ ರೀತಿಯಾಗಿ ಫೋಕಸ್ ಆಗಿರಿ. ಖಂಡಿತವಾಗ್ಲೂ ನಿಮ್ಮ ಬೇಬಿ ಕೂಡ ಫೋಕಸ್ ಆಗಿದ್ದರೆ ಆಲ್ಮೋಸ್ಟ್ ಇಂಟೆಲಿಜೆಂಟ್ ಆಗೇ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.